ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಚನಾ ಪ್ರಕಾಶ್. ಮತ್ತೆ ನಿಮ್ಮ ಮುಂದಿಗೆ ಬಂದಿದ್ದೀನಿ ಇನ್ನೊಂದು ಹೊಸ ರೆಸಿಪಿ, ನ್ಯೂಟ್ರಿಷನ್ ರೆಸಿಪಿ ತೋರಿಸ್ಲಿಕ್ಕೆ. ಈಗ ಮಾಡೋಕ್ಕೆ ರೆಡಿ ಆಗೋಣವಾ? ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಪರಾಟ ಹೇಗೆ ಮಾಡೋದು? ಗ್ರೀನ್ ಗ್ರಾಮ್ ಪರಾಟ ಏನಕ್ಕೆ ತಗೊಂಡಿದ್ದೀನಿ ನಾನು ಅಂತ ಅಂದರೆ, ಸ್ಪ್ರೌಟ್ಸ್ ಮಾಡಿರೋ ಗ್ರೀನ್ ಗ್ರಾಮ್ ಇಟ್ ಇಸ್ ಅ ಸೂಪರ್ ಥಿಂಗ್. ಯಾಕೆ ಗ್ರೀನ್ ಗ್ರಾಮ್? ನಾರ್ಮಲಿ ಇಟ್ ಇಸ್ ಹೆಲ್ತಿ. ಯಾವಾಗಲೂ ನಾವು ಹೆಲ್ತಿ ಅಂತ ಹೇಳ್ತೀವಿ. ಗ್ರೀನ್ ಗ್ರಾಮು ಇಟ್ ಇಸ್ ಡಯಾಬಿಟಿಕ್ ಫ್ರೆಂಡ್ಲಿ, ಮತ್ತು ಹಾರ್ಟ್ ಪೇಷಂಟ್ಸ್ಗೆ ತುಂಬ ಫ್ರೆಂಡ್ಲಿ. ಯಾಕೆಂದರೆ ಇಟ್ ಕಂಟ್ರೋಲ್ಸ್ ಕೊಲೆಸ್ಟ್ರಾಲ್. ಯಾಕೆ ಸ್ಪ್ರೌಟೆಡ್ ಮಾಡಿದ್ದೀನಿ ಅಂದರೆ, ಇಟ್ ಇಸ್ ಮೋರ್ ರಿಚರ್ ಇನ್ ವಿಟಮಿನ್ B12 ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಡೈಲಿ ಲೈಫ್. ಮತ್ತು ನಾರ್ಮಲ್ ಹ್ಯೂಮನ್ಗೆ ಅಬ್ಸಾರ್ಪ್ಷನ್ ಆಫ್ ದ ಫುಡ್ ಬೇಕಾಗುತ್ತೆ ಇಂಟೆಸ್ಟೈನಲ್ಲಿ, ಅದಕ್ಕೆ ವಿಟಮಿನ್ B12 ತುಂಬ ಮುಖ್ಯ. ಸೊ ದಟ್ ಈಸ್ ಹೈಯೆಸ್ಟ್ ಇನ್ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್. ಎನಿ ಸ್ಪ್ರೌಟ್ಸ್ ಅದು ತುಂಬ ಒಳ್ಳೆಯದು. ಮತ್ತು ಇದನ್ನು ಮಾಡಲಿಕ್ಕೆ ಈಗ ಶುರು ಮಾಡೋಣ. ನಮ್ಮದು ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಪರಾಟ ವಿಚ್ ಇಸ್ ದ ಸೂಪರ್ ಫುಡ್. ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಪರಾಟ ಮಾಡಲು ಬೇಕಾದ ಪದಾರ್ಥಗಳು: 1 ಕಪ್ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್, ಮೊಳಕೆ ಕಟ್ಟಿದ ಹೆಸರುಕಾಳು, ಕರಿಬೇವು, ಹಸಿಮೆಣಸಿನಕಾಯಿ, ಶುಂಠಿ, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಮಲ್ಟಿಗ್ರೇನ್ ಗೋಧಿ ಹಿಟ್ಟು, ಉಪ್ಪು, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ. ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಪರಾಟ ಮಾಡಲಿಕ್ಕೆ ಮೊದಲು ಗ್ರೀನ್ ಗ್ರಾಮ್ಸು ಎಲ್ಲ ತಗೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನಾನು 1 ಕಪ್ ಅಷ್ಟು ತಗೊಂಡಿದ್ದೀನಿ ಸ್ಪ್ರೌಟೆಡ್ ಗ್ರೀನ್ ಗ್ರಾಮು. ಇದನ್ನು ಫುಲ್ ತಗೊಳ್ತಾ ಇದ್ದೀನಿ. ಇದು ಒಂದು 5 hours ನೆನಿಟ್ಟು ಮತ್ತೆ ಓವರ್ ನೈಟ್ ಬಟ್ಟೆಲಿ ಕಟ್ಟಿಟ್ರೆ ಈ ಥರ ಸ್ಪ್ರೌಟೆಡ್ ಬರುತ್ತೆ. ಇಟ್ ಈಸ್ ವೆರಿ ರಿಚ್ ಇನ್ ವಿಟಮಿನ್ B12 ವಿಚ್ ಇಸ್ ವೆರಿ ಎಸೆನ್ಷಿಯಲ್. ಮತ್ತು ಇದಕ್ಕೆ ನಾನು ಚೂರು ಜಿಂಜರು ಮತ್ತು ಚೂರು ಗ್ರೀನ್ ಚಿಲ್ಲಿ, ತಗೊಂಡು ಚೂರು ನೀರು ಸ್ವಲ್ಪ ಆದರೆ ಸಾಕು. ಇದು ಮಿಕ್ಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ರಫ್ ಆಗೇ ಇರಲಿ ನೋಡಿ. ಇದು ಈಗ ಒಂದು ಮಿಕ್ಸಿಂಗ್ ಜಾರಲ್ಲಿ ಗೋಧಿ ಹಿಟ್ಟು, ಈಗ ಮೊದಲಿಗೆ ಇದನ್ನು ಮಿಕ್ಸಿ ಮಾಡ್ಕೊಂಡಿರೋದನ್ನು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಎಲ್ಲರೂ ಗ್ರೀನ್ ಗ್ರಾಮ್ ಪರಾಟ ಮಾಡ್ತಾರೆ, ಬಟ್ ಬೇಯಿಸಿ ಕುಕ್ ಮಾಡಿ ಮಾಡ್ತಾರೆ. ನನಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಹೋಗಿಬಿಡುತ್ತೇನೋ ಅಂತ ಈ ಥರ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆನಿಯನ್, ಗ್ರೇಟೆಡ್ ಕ್ಯಾರೆಟು, ಕೊರಿಯಾಂಡರು, ಆನಿಯನ್, ಕ್ಯಾರೆಟು ಎಲ್ಲ ರಿಚ್ ಇನ್ ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಆನಿಯನ್ ಆಲ್ಸೋ, ಕ್ಯಾರೆಟು ವಿಟಮಿನ್ ಎ ಇರುತ್ತೆ, ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೀನಿ. ಕರಿಬೇವು ಆಲ್ಸೋ ವೆರಿ ಗುಡ್ ಫಾರ್ ಡಯಾಬಿಟೀಸ್. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು, ಚೂರು ಉಪ್ಪು, ಮತ್ತು ಧನಿಯಾ ಪುಡಿ, ಜೀರಾ ಪೌಡರ್, ಚೂರು ಟರ್ಮರಿಕ್ಕು, ಮತ್ತು ಚೂರೇ ಚೂರು ಖಾರದ ಪುಡಿ ಟು ಎನ್ಹ್ಯಾನ್ಸ್ ದ ಟೇಸ್ಟ್. ಸೊ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ಸ್ ಅಂದರೆ ಸೂಪರ್ ಫುಡ್ ಇದು ಹಾಗೆ. ಸೊ ಇಟ್ ಈಸ್ ಅ ಬೂನ್ ಫಾರ್ ಡಯಾಬಿಟಿಕ್ ಪೇಷಂಟ್ಸು. ಇದನ್ನು ಸಾಲಡ್ ಹಂಗೆ ಮಾಡ್ಕೊಂಡು ತಿನ್ಬೋದು, ಹಾಗೇ ತಿನ್ಬೋದು. ಸೊ ಇಟ್ ಈಸ್ ರಿಯಲಿ ಗುಡ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಕಾಯಿಲೆ ಬರೋಕ್ಕೆ ಮುಂಚೆ ಈ ಥರದ್ದೆಲ್ಲ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ, ಮುಂಚೆ ಹಳೆ ಕಾಲದವರು ಏನಕ್ಕೆ ಮಿಲೆಟ್ಸು ಅಥವಾ ಹೆಲ್ತಿ ಹೇಗೆ ಮಾಡ್ತಾಯಿದ್ರು, ಹೇಗೆ ಆರೋಗ್ಯ ಕಾಪಾಡ್ಕೋತಾ ಇದ್ರು. ಈಗಿನ ಕಾಲದಲ್ಲಿ 30-40 ಇಯರ್ಸ್ಗೆಲ್ಲ ಹಾರ್ಟ್ ಅಟ್ಯಾಕ್ ಬರುತ್ತೆ, ಡಯಾಬಿಟೀಸ್ ಬರುತ್ತೆ. ಅಂಥವ್ರಿಗೆ ನಮ್ಮದು ಫುಡ್ಸ್ ಯಾಕೆ ಬರುತ್ತೆ? ನಮ್ಮ ಲೈಫ್ ಸ್ಟೈಲ್ ಸರಿಗಿಲ್ಲ ಅಂತ ಗೊತ್ತಾಗುತ್ತೆ. ಸೊ ವೈ ಕಾಂಟ್ ವಿ ಚೇಂಜ್ ಅವರ್ ಲೈಫ್ ಸ್ಟೈಲ್? ಹೌದು, ನಾವು ಚೇಂಜ್ ಮಾಡ್ಕೋಬೇಕು. ಹಳಬ್ರು ಹೇಳ್ಕೊಡ್ತಾ ಇದ್ರು ಹೀಗೆ ಕರೆಕ್ಟು. ಸೊ ವಿ ಆರ್ ಚೇಂಜಿಂಗ್ ಅವರ್ ಸೆಲ್ಫ್. ನೋಡಿ, ನೀರಿಲ್ಲದೆ ಇಷ್ಟು ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಐ ಯೂಸ್ ಮೈ ಹ್ಯಾಂಡ್.
ಟು ಮೇಕ್ ದ ಡೋ. 1-2 ಸ್ಪೂನು ಎಣ್ಣೆ ಹಾಕೋತೀನಿ. ಮತ್ತು ಸಿಂಪಲ್ ಎಕ್ಸಸೈಸಸ್, ಎಲ್ಲ ಕಡೆ ಕಾರೇ ಯೂಸ್ ಮಾಡೋದು ಬೇಡ, ಓಡಾಡಿಕೊಂಡು. ಸೊ ಯು ಕೀಪ್ ಯುವರ್ ಸೆಲ್ಫ್ ಹೆಲ್ತಿ ಆ್ಯಂಡ್ ಪಾಸಿಟಿವ್ ವೇ ಆಫ್ ಲಿವಿಂಗ್. ಇದು ಆರೋಗ್ಯವಾದ ಊಟ ತಿನ್ಕೊಂಡು ಲೈಟಾಗಿರ್ತೀವಲ್ಲ, ವೆರಿ ಲೈಟ್ ಫುಡ್, ಬಿಕಾಸ್ ಇಟ್ ಈಸ್ ರಿಚ್ ಇನ್ ಪ್ರೋಟೀನ್ಸ್ ಆ್ಯಂಡ್ ಫೈಬರ್, ಇಟ್ ಟೇಕ್ಸ್ ಲಾಂಗ್ ಟೈಮ್ ಟು ಡೈಜೆಸ್ಟ್. ಸೊ ಅದಕ್ಕೆ ಈ ಥರ ರೆಸಿಪೀಸು ಆ್ಯಂಡ್ ಹೆಲ್ತಿ, ಫುಲ್ ನ್ಯೂಟ್ರಿಷನ್, ಇಟ್ಸ್ ಅ ಪ್ಯಾಕ್ ಆಫ್ ನ್ಯೂಟ್ರಿಷನ್. ಸೊ ಇಟ್ ಈಸ್ ಅ ಹೆಲ್ತಿ ಫುಡ್. ನೋಡಿ ಹೇಗೆ ಮಿಕ್ಸ್ ಆಗಿದೆ ಅಂತ. ಮಿಕ್ಸ್ ಮಾಡಿದ್ಮೇಲೆ ಈಗ ರೋಲ್ ಮಾಡೋಕ್ಕೆ ತಗೊಂಡು ಹೋಗೋಣ. ನೆಕ್ಸ್ಟ್ ಸ್ಟೆಪ್ ನೋಡಿ, ಕಲಸಾದ್ಮೇಲೆ ಇದನ್ನು ತಟ್ಟಿದ್ದೀನಿ. ನೀವು ರೋಲ್ ಕೂಡ ಮಾಡ್ಕೋಬೋದು, ಪರಾಟ ಥರ, ಚಪಾತಿ ರೋಲಲ್ಲಿ. ನೋಡಿ ಇದನ್ನು ಮಾಡಿದ್ದೀನಿ ಈಗ. ಸೊ ಈಗ ತವಾ ಮೇಲೆ ಹಾಕ್ತಾ ಇದ್ದೀನಿ ಟು ಫ್ರೈ. ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ನನಗೆ ಗ್ರೀನ್ ಗ್ರಾಮ್, ಗ್ಲೂಟಿನ್ ಫ್ರೀ ಮತ್ತು ಡಯಾಬಿಟಿಕ್ ಫ್ರೆಂಡ್ಲಿ, ಬಿಕಾಸ್ ಏನು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ಇದರಲ್ಲಿ. ಇಟ್ ಈಸ್ ಅ ಸೂಪರ್ ಫುಡ್, ಗ್ರೀನ್ ಗ್ರಾಮ್, ಮತ್ತು ರಿಚ್ ಇನ್ ವಿಟಮಿನ್ಸು. ಇಟ್ ಈಸ್ ಅ ಸೂಪರ್ ಫುಡ್, ಟೋಟಲಿ ಓವರ್ ಆಲ್ ಇಟ್ ಈಸ್ ಅ ಸೂಪರ್ ಫುಡ್. ಐರನ್ ರಿಚ್ ಕಂಟೆಂಟ್ ಇದೆ, ವಿಟಮಿನ್ಸ್ ಇದೆ. ಸೊ ಇದನ್ನು ಡೈಲಿ ನೀವು ಇದು ಮಾಡಿಕೊಂಡ್ರೆ, ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ, ಇಟ್ ಈಸ್ ವೆರಿ ನೈಸ್ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಇದ್ರ ಜೊತೆಗೆ ಎಲ್ಲ ನಾನು ಕ್ಯಾರೆಟು, ಆನಿಯನ್ನು ಎಲ್ಲ ಹೆಲ್ತಿಯಾಗಿರೋದ್ರಿಂದ ನ್ಯೂಟ್ರಿಷನ್ ವ್ಯಾಲ್ಯೂ ಇಟ್ ಇಸ್ ಗಾಟ್. ಸೊ ಇಟ್ ಈಸ್ ರಿಯಲಿ ನೈಸ್ ಹೆಲ್ತಿ ರೆಸಿಪಿ. ಎಲ್ಲರೂ ಇದನ್ನು ಏನೋ ಕುಕ್ ಮಾಡಿಬಿಟ್ಟು ರೋಟಿ ಮಾಡ್ಕೊಳ್ತಾರೆ ಅಥವಾ ಪರಾಟ ಮಾಡ್ಕೋತಾರೆ. ನಾನು ಹಸಿದೇ ಮಾಡಿ ಗ್ರೈಂಡ್ ಮಾಡಿದ್ದೀನಿ. ಸೊ ದಟ್ ದ ನ್ಯೂಟ್ರಿಷನ್ ವ್ಯಾಲ್ಯೂ ಆಫ್ ದ ಸ್ಪ್ರೌಟ್ಸ್, ಎಕ್ಸ್ಪೆಷಲಿ ಸ್ಪ್ರೌಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಆಗುತ್ತೆ. ಏನು ಕಂಟೆಂಟ್ ಇರುತ್ತೋ ಗ್ರೀನ್ ಗ್ರಾಮಲ್ಲಿ, ಅದು ವೆನ್ ಇಟ್ ಇಸ್ ಸ್ಪ್ರೌಟೆಡ್ ದ ಕಾರ್ಬೋಹೈಡ್ರೇಟ್ಸ್ ಕಮ್ ಡೌನ್. ಆಮೇಲೆ ಇಟ್ ಇಸ್ ರಿಚ್ ಇನ್ ವಿಟಮಿನ್ B12. ಸೊ ಅದಕ್ಕೋಸ್ಕರ ನಾನು ಹೀಗೆ ಮಾಡ್ಕೋಬೇಕು ಅಂತ ಐ ಹ್ಯಾವ್ ಜಸ್ಟ್ ಟ್ರೈಡ್ ಇಟ್. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಕ್ಯಾರಿಯರ್ ಬಾಕ್ಸ್ಗೆ ಆಗುತ್ತೆ, ಬ್ರೇಕ್ಫಾಸ್ಟ್ಗೆ. ಮತ್ತು ವಿಟಮಿನ್ B12 ಡಿಫಿಷಿಯನ್ಸಿ ಇದ್ದರೆ ನರ್ವ್ ಪ್ರಾಬ್ಲಮ್ ಬರುತ್ತೆ, ಮತ್ತು ಈ ರೆಡ್ ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಆಗುವಾಗ ಅಬ್ನಾರ್ಮಲ್ ಆಗುತ್ತೆ. ಸೊ ವಿಟಮಿನ್ B12 ಇಸ್ ವೆರಿ ಎಸೆನ್ಷಿಯಲ್, ಎಕ್ಸ್ಪೆಷಲಿ ಫಾರ್ ಡಯಾಬಿಟಿಕ್ ಪೀಪಲ್. ಲಾಂಗ್ ಟರ್ಮ್ ಡಯಾಬಿಟಿಕ್ ಪೀಪಲ್ ಇರೋರಿಗೆ ಆದರೆ ಅವ್ರಿಗೆ ನ್ಯೂರೋಪತಿ ಅಂತ ನರ್ವ್ ಪ್ರಾಬ್ಲಮ್ ಬರುತ್ತೆ, ದೇ ಕೆನಾಟ್ ಸೆನ್ಸ್ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಅಂಥವ್ರಿಗೆ ಇದು ಇಟ್ ಈಸ್ ಅ ಬೂನ್ ಫಾರ್ ಡಯಾಬಿಟಿಕ್ ಪೀಪಲ್. ಸೊ ಡೈಲಿ ಇದನ್ನು ಹೆಸರು ಕಾಳು ಪರಾಟನೇ ಮಾಡ್ಕೋಬೇಕು ಅಂತಿಲ್ಲ, ಸ್ಪ್ರೌಟ್ಸ್ ಹಾಗೇ ತಿನ್ಬೋದು, ಸಾಲಡ್ ಮಾಡ್ಕೋಬೋದು. ಸೊ ಇಟ್ ಈಸ್ ರಿಯಲಿ ಗುಡ್ ಟು ಇನ್ಕಾರ್ಪೊರೇಟ್ ಆಲ್ ದಿಸ್ ವಿತ್ ಲಿಟಲ್ ಎಕ್ಸಸೈಸ್, ಯೋಗ ಆಗಲಿ ಏನಾದರೂ ಆಗಲಿ, ಹೆಲ್ತಿ ಲೈಫ್ ಸ್ಟೈಲ್. ದಿಸ್ ಇಸ್ ಆಮೇಲೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನಾವು ಏನು ಕರಿತೀವಿ, ಒಬೇಸಿಟಿ ಅದೆಲ್ಲ. ಸೊ ಅದಕ್ಕೂ ಆ್ಯಂಡ್ ಇಟ್ ಈಸ್ ಅ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ ಈ ಸ್ಪ್ರೌಟ್ಸ್ ಆಗಲಿ ಅವೆಲ್ಲ. ಸೊ ಇಟ್ ಈಸ್ ರಿಯಲಿ ನೈಸ್. ನಮ್ಮ ವೆಜಿಟೇರಿಯನ್ಗೆ ಎಲ್ಲಿಂದಪ್ಪ ಪ್ರೋಟೀನ್ ಸಿಗುತ್ತೆ, ನ್ಯೂಟ್ರಿಷನ್ ಸಿಗುತ್ತೆ ಅಂತ ನಾವು ಏನು ಯೋಚನೆ ಮಾಡಬೇಕಾಗಿಲ್ಲ. ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಟು ಯೂಸ್ ಆಲ್ ದ ಇಂಗ್ರೀಡಿಯೆಂಟ್ಸ್. ಎಲ್ಲ ಇಂಗ್ರೀಡಿಯೆಂಟಲ್ಲೂ ಸೀರಿಯಲ್ಸಲ್ಲಾಗಲಿ, ಮಿಲೆಟಲ್ಲಾಗಲಿ, ಪಲ್ಸಸ್ಸಲ್ಲಾಗಲಿ, ದೇ ಆರ್ ಆಲ್ ರಿಚ್ ಇನ್ ಪ್ರೋಟೀನ್. ವೆಜಿಟೇರಿಯನ್ಸ್ ನೀಡ್ ನಾಟ್ ವರಿ, ಎಲ್ಲ ಸಿಗುತ್ತೆ. ಓನ್ಲಿ ಥಿಂಗ್ ನಾವು ತಿಳ್ಕೊಬೇಕಾಗಿದೆ ತುಂಬ ಎಲ್ಲಿಂದ ಬರುತ್ತೆ ಅಂತ. ಹಳೆಯ ಕಾಲದಲ್ಲಿ ಜನ ಏನಕ್ಕೆ ಯೂಸ್ ಮಾಡ್ತಾಯಿದ್ರು, ಹೇಗೆ ಅವ್ರ ಲೈಫ್ ಸ್ಟೈಲ್, ವೈ ದೇ ವರ್ ಹೆಲ್ತಿ, ಕಷ್ಟಪಟ್ಟು ದುಡಿಯೋರು, ರಾಗಿ ಮುದ್ದೆ ತಿಂದು ಗಟ್ಟಿಗಿರೋರು. ಸೊ ದಟ್ ಈಸ್ ದ ಲೈಫ್ ಸ್ಟೈಲ್ ಇವಾಗ ನಾವು ಇನ್ಕಾರ್ಪೊರೇಟ್ ಮಾಡ್ಕೋಬೇಕು, ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ದಟ್ಸ್ ವಾಟ್ ಈಸ್ ಮೈ ಮೆಸೇಜ್. ಈಗ ಕುಕ್ ಆಗಿದೆ ಇದು ನಮ್ಮ ಪರಾಟ, ಸ್ಪ್ರೌಟೆಡ್ ಮೂಂಗ್ ದಾಲ್ ಪರಾಟ ಸರ್ವ್ ಮಾಡಲಿಕ್ಕೆ ರೆಡಿ ಇದೆ. ಇದನ್ನು ಮೊಸರು ಜೊತೆನೂ ತಿನ್ಬೋದು, ಉಪ್ಪಿನಕಾಯಿ ಜೊತೆನೂ ತಿನ್ಬೋದು. ಇಟ್ ಈಸ್ ವೆರಿ ಹೆಲ್ತಿ, ವೆರಿ ವೆರಿ ಹೆಲ್ತಿ. ಇಟ್ ಈಸ್ ಅ boon for diabetic people and cardiac patients also. It reduces BP, ಕೊಲೆಸ್ಟ್ರಾಲು ಎಲ್ಲ ಕಮ್ಮಿ ಮಾಡುತ್ತೆ. ತುಂಬ ಒಳ್ಳೆಯದಿದು ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತಿದ್ದು, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನಿಮ್ಮನೇಲೂ ಟ್ರೈ ಮಾಡಿ ನಮಗೆ ತಿಳಿಸಿ ಹೇಗಿದೆ ಅಂತ. ಮತ್ತೆ ಇನ್ನೊಂದು ಎಪಿಸೋಡ್ ಜೊತೆ ಬರ್ತೀನಿ.